ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾಡ್ತಾಯಿದ್ದೀವಿ ಇದ್ಕಿದ ಬೇಳೆ ಸಾರು. ಇದನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ನಾವು ಕಾಯಿ ತುರಿ ಬೇಕಿದ್ದರೆ ಕಾಯಿ ತುರಿ ತೊಗೊಳ್ಳಿ, ಇಲ್ಲ ನಾನು ಹಸಿ ಕಾಯಿ ಚೂರು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಒಂದು ದೊಡ್ಡ ಟೊಮೆಟೊ ತೊಗೊಂಡಿದ್ದೀನಿ, ಮತ್ತು ಒಂದು ಈರುಳ್ಳಿ. ಇದು ಚಕ್ಕೆ ಒಂದು ಇಂಚಷ್ಟು ತೊಗೊಳ್ಳಿ, ಒಂದು 6ರಿಂದ 8 ಲವಂಗ, 1 ಇಂಚು ಜಿಂಜರು, ಆಮೇಲೆ ಬೆಳ್ಳುಳ್ಳಿ ತಗೊಳ್ಳಿ. ಇದಿಷ್ಟನ್ನು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಎಲ್ಲ ಕಾಯಿ ತುರಿ ಅಥವಾ ಚೂರು ಏನು ತೊಗೊಂಡಿದ್ದೀರ ಅದನ್ನು, ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ನೀರು ಸ್ವಲ್ಪ ಹಾಕ್ಕೊಂಡು ಅದನ್ನು ರುಬ್ಕೊಳ್ಳೋಣ. ನುಣ್ಣಗೆ ರುಬ್ಕೊಂಡ್ಮೇಲೆ ನಾವು ಇದಕ್ಕೆ ಪೌಡರ್ಗಳು ಹಾಕ್ಕೊಳ್ಳೋಣ. ಇವಾಗ ಮಸಾಲೆ ಪೌಡರ್ಗಳು, ಇವಾಗ ಖಾರದ ಪುಡಿ 1-2 ಚಮಚ, 1-2 ಚಮಚ ಧನಿಯಾ ಪುಡಿ, ಮತ್ತು ಅರಿಶಿನದ ಪುಡಿ 1/4 ಟೀ ಸ್ಪೂನ್, ಮತ್ತು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಇದನ್ನು ಮಸಾಲೆನ ನಾವು ನುಣ್ಣಗೆ ರುಬ್ಕೊಳ್ಳೋಣ. ಇವಾಗ ನುಣ್ಣಗೆ ರುಬ್ಕೊಂಡು ಆದಮೇಲೆ ನೋಡಿ ಹೀಗೆ ಕಾಣಿಸುತ್ತೆ. ಇವಾಗ ನಾವು ಇದನ್ನು ಒಗ್ಗರಣೆ ಹಾಕಬೇಕು. ಸೊ ಅದಕ್ಕೆ ಒಗ್ಗರಣೆಗೆ ಹಾಕೋಕ್ಕೆ ನಾವು ಏನೇನು ತೊಗೋಬೇಕು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಒಂದು ದೊಡ್ಡ ಟೊಮೆಟೊನ ನಾನು ಹೀಗೆ ಉದ್ದುದ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ತೆಳ್ಳಗೆ ಉದ್ದುದಕ್ಕೆ ಕಟ್ ಮಾಡ್ಕೊಳ್ಳಿ. 1-2 ಆಲೂಗಡ್ಡೆ ತೊಗೊಳ್ಳಿ, ಅದನ್ನು ಚೆನ್ನಾಗಿ ಹೀಗೆ ದೊಡ್ಡ ದೊಡ್ಡ ಪೀಸಸ್ಸೇ ಮಾಡ್ಕೊಳ್ಳೋಣ. ಇದು ಚೆನ್ನಾಗೇ ಇರುತ್ತೆ, ಇದ್ಕಿದ ಬೇಳೆ ಸಾರಲ್ಲಿ ಚೆನ್ನಾಗಿ ಸಿಗುತ್ತೆ. ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ನಾವಿವಾಗ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಪಾತ್ರೆಯಲ್ಲೂ ಮಾಡ್ಕೋಬೋದು. ನಾನಿಲ್ಲಿ ಟೈಮ್ ಸೇವ್ ಮಾಡೋಕ್ಕೋಸ್ಕರ ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಇವಾಗ ಗ್ಯಾಸ್ದು ಪ್ರಾಬ್ಲಮ್ ಇದೆಯಲ್ಲ. ಇವಾಗ ನಾವು ಎಣ್ಣೆ ಒಂದು 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀವಿ, ಮತ್ತು ಸಾಸಿವೆ ಕಾಳು 1 ಟೀ ಸ್ಪೂನು, 1-2 ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಆಮೇಲೆ ಇದು ಕರಿಬೇವು. ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಚಟಪಟ ಅಂದಮೇಲೆ ನಾವು ನೆಕ್ಸ್ಟ್ ಇದಕ್ಕೆ ತರಕಾರಿ ಹಾಕ್ಕೊಳ್ಳೋಣ. ಆಲೂಗಡ್ಡೆ ಮತ್ತು ಟೊಮೆಟೊ ಇದನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ. ಎಣ್ಣೆಯಲ್ಲಿ ಹುರ್ಕೊಂಡು ಆದಮೇಲೆ ಇವಾಗ ಮಸಾಲೆ ಹಾಕ್ಕೊಳ್ಳೋಣ. ನಾವು ರುಬ್ಕೊಂಡಿದ್ದೀವಲ್ಲ ಆ ಮಸಾಲೆನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಬೆರೆಸ್ಕೊಳ್ಳೋಣ ಎಲ್ಲದನ್ನು. ಇದಾದಮೇಲೆ ನಾವು ಇವಾಗ ಮೇನ್ ಇಂಗ್ರೀಡಿಯೆಂಟ್ ಏನಿದೆ, ಇದ್ಕಿದ ಬೇಳೆ, ಇದನ್ನು ನಾವು ಚೆನ್ನಾಗಿ ತೊಳೆದಿಟ್ಕೊಂಡು ಇವಾಗ ಹಾಕ್ಕೊಳ್ಳೋಣ. ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಒಂದು kg ಅಷ್ಟು ಇತ್ತು ಇದು. ಸುಲಿದಾದ್ಮೇಲೆ ಅದು ಬರೋದೇ 1/4 kg ಸಿಗ್ಬೋದು ನೋಡಿ, ಅಷ್ಟೇ. ಇವಾಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬೆಳೆಸ್ಕೊಂಡು ಇವಾಗ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು. ನೀರು ಎಷ್ಟು ಬೇಕೋ ನಿಮಗೆ, ಅಷ್ಟು ಥಿಕ್ನೆಸ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆದಮೇಲೆ ನಾವು ಇವಾಗ ಕುಕ್ಕರ್ ಇಟ್ಬಿಟ್ಟಿದ್ದೀವಿ ನೋಡಿ, ಕ್ಲೋಸ್ ಮಾಡಿ. ಇದು 1-2 ವಿಸಿಲ್ ಬಂದರೆ ಸಾಕು. ನೋಡಿ, ರೆಡಿಯಾಗಿದೆ. ಇವಾಗ ಘಮ ಘಮ ಅಂತ ಇದೆ. ಇದು ತುಂಬ ಚೆನ್ನಾಗಿರುತ್ತೆ. ನೀವು ಪೂರಿಗೆ, ಚಪಾತಿಗೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ತುಂಬ ಒಳ್ಳೆ ಕಾಂಬಿನೇಷನ್ನು ಇದ್ಕಿದ ಬೇಳೆ ಸಾರು ಅಂದರೆ. ನೋಡಿ, ರೆಡಿಯಾಗಿದೆ. ಇವಾಗ ಚಪಾತಿ ಜೊತೆ ತಿನ್ಬೋದು ನಾವು ಇವಾಗ ಇದನ್ನು. ಸೊ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇದ್ಕಿದ ಬೇಳೆ ಸಾರು. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಫುಡ್ಸ್ ಮೆಮರಿ ಚಾನಲ್ನ. ಥ್ಯಾಂಕ್ ಯು ವೀಕ್ಷಕರೇ.